ಸುಬಿ, ನೀನ್ ಒಬ್ನೇ ಯಾಕೆ ಓಡಾಡ್ತಿದ್ಯಾ? ಅಕ್ಕಂಗ್ ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ. ಚಿಕ್ಕಮ್ಮವ, ಎಲ್ರೂ ಊಟ ಮಾಡಿದ್ರಾ? ನೀನು ಯಾಕಿನ್ನೂ ಊಟ ಮಾಡಿಲ್ಲ? ಇವತ್ತಂತೂ ನಾನು ಜಾಸ್ತಿ ತಿನ್ಬಿಟ್ಟೆ. ಇಲ್ಲ ಇಲ್ಲ, ನಾನು ಶರತ್ ಅಣ್ಣಂಗೆ ಊಟ ಉಳಿಯುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೀನಿ. ಶರತ್ ಅಣ್ಣ ಇನ್ನೂ ಯಾಕೆ ಬಂದಿಲ್ಲ? ತುಂಬಾ ಹೊತ್ತಾಯ್ತು, ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತು. ಶರತ್ ಅಣ್ಣನ ಮೇಲೆ ಅಪ್ಪ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಹೇಳ್ಬೇಕಾಗಿತ್ತು. ಇಲ್ಲಾಂದ್ರೆ ತುಂಬಾ ಬೈಸ್ಕೋತಾರೆ. ಇನ್ನೂ ಯಾಕೆ ಬಂದಿಲ್ಲ ಶರತ್ ಅಣ್ಣ? ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ಶರತ್ ಅಣ್ಣ, ನೀವು ಹಿಂದ್ಗಡೆ ಬಾಗ್ಲಿಂದ ಒಳಗಡೆ ಹೋಗಿ. ಅಪ್ಪನ ರೂಮ್ ಮುಂದೆ ಯಾವ್ದೇ ಕಾರಣಕ್ಕೂ ಹೋಗ್ಬೇಡಿ. ಅಪ್ಪ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಆಹಾ ಶರತ್, ಇದು ಮನೆಗ್ ವಾಪಸ್ ಬರೋ ಸಮಯನಾ? ಮತ್ತೆ ಸುಬಿ, ಅಪ್ಪನಿಂದ ಹೇಗ್ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನೀನ್ ಇವನಿಗೆ ಹೇಳ್ಕೊಡ್ತಿದ್ಯಾ? ಇವನೇನೋ ಚಿಕ್ಕೋನು ಶರತ್, ಇವನ್ ಹೇಳ್ತಿದ್ದಾನೆ ಅಂತ ನೀನು ಕೇಳ್ತಿದ್ಯಾ ಅದನ್ನ? ಸುಬಿ, ರೋನು, ನೀವಿಬ್ರು ಒಳಗೋಗಿ. ಪ್ರೋಮಿ ಅಕ್ಕ, ಅದು ಶರತ್, ನಿನ್ ಸಮಸ್ಯೆ ಏನು ಅಂತ ನಂಗೆ ಬಿಡಿಸಿ ಹೇಳು. ನೀನ್ ಅಚಾನಕ್ ಆಗಿ ಕೋಲ್ಕತ್ತಾ ಹೋದೆ. ಮನೇಲಿ ಯಾರಿಗಾದ್ರೂ ದೊಡ್ಡವರಿಗೆ ಹೇಳ್ಬೇಕು ಅಂತ ಅನಿಸ್ಲಿಲ್ವಾ? ಹೇಳಿದ್ದಾದ್ರೂ ಯಾರಿಗೆ? ಸುಬಿಗೆ. ಯಾಕೆ ಸುಮ್ನಿದ್ಯಾ? ಉತ್ತರ ಕೊಡು. ಅವನೇನು ಉತ್ತರ ಕೊಡ್ತಾನೆ ಸತೀಶ್? ತಪ್ಪಾಗಿದೆ, ಕ್ಷಮಿಸಿ ಅಂತಾನೆ. ಇದೊಂದೇ ಬರೋದು ಅವನ್ಗೆ. ಹೇಳು ಶರತ್, ಮನೆಯವ್ರ ಮಾತು, ಅಪ್ಪ ಅಮ್ಮನ್ ಮಾತು, ಯಾರ್ ಮಾತು ಕೇಳಲ್ಲ ಅಲ್ವಾ ನೀನು? ಯಾರಿಗೋ ಹೇಳ್ದೆ ಕೇಳ್ದೆ ಕೋಲ್ಕತ್ತಾಗ ಹೋಗ್ ಬರ್ತಾ ಇದ್ಯಾ. ಮನೇಲಿ ಏನೇ ನಡೀತಿದೆ ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ಯಾ? ಪ್ರೋಮಿ ಅಕ್ಕ, ನನಗೆ ಕೋರ್ಟ್ ತೀರ್ಪು ಬರೋವರೆಗೂ ಕಾಯೋದಕ್ಕಾಗ್ಲಿಲ್ಲ, ಅದಕ್ಕೆ ಹೋದೆ. ನೀನ್ ಕ್ರಾಂತಿಕಾರಿಗಳ ಜೊತೆ ಓಡಾಡೋದು ಬೇಡ ಅಂತ ನಾವ್ ಹೇಳಿದೀವಿ ಅಲ್ವಾ? ನಿಂಗೆ ಇನ್ನೆಷ್ಟು ಸರಿ ಹೇಳಿದ್ಮೇಲೆ ಇದೆಲ್ಲ ಅರ್ಥ ಆಗತ್ತೆ? ನೀನ್ ಹೋದ್ಮೇಲೆ ಮನೇಲಿ ಏನಾಯ್ತು ಅಂತ ಗೊತ್ತಾ ನಿಂಗೆ? ಪ್ರೋಮಿ ಅಕ್ಕ, ಅಪ್ಪ ಅಮ್ಮಂಗ್ ಕೇಳಿಸುತ್ತೆ, ಮೆತ್ತಗ್ ಮಾತಾಡಿ. ಕೇಳಿಸ್ಲಿ ಬಿಡು, ಕೇಳಿಸ್ಲಿ ಅಂತಾನೆ ನಾನು ಇಷ್ಟು ಜೋರಾಗಿ ಮಾತಾಡ್ತಿರೋದು. ಇವನಿಂದಾನೆ ಅಪ್ಪ ಅಮ್ಮಂಗೆ ಇಷ್ಟೆಲ್ಲ ಬೇಜಾರಾಗಿರೋದು. ಅವನಿಗೆ ಮೊದಲು ಒಳಗ್ ಬರೋಕ್ ಹೇಳು ಪ್ರೋಮಿ. ಒಳಗ್ ನಡಿ ಶರತ್. ನನ್ನನ್ನು ಕ್ಷಮಿಸಿ ಅಮ್ಮ. ನನಗ್ ಗೊತ್ತು, ಯಾರಿಗೂ ಹೇಳ್ದೆ ಕೇಳ್ದೇನೆ ಹೋಗಿದ್ದು ಸರಿಯಲ್ಲ. ಆದ್ರೆ ಅಮ್ಮ, ಶರತ್, ಈಗೇನು ಮಾತಾಡ್ಬೇಡ. ನೀನ್ ಸುಮ್ನೆ ಇದ್ರೇನೆ ಸರಿ. ಒಳಗ್ ಹೋಗು. ಪ್ರಭಾ, ನಿನ್ ದೊಡ್ಡ ಮಗಂಗ್ ಹೇಳು ನನ್ ರೂಮಿಗೆ ಬರ್ಬೇಕು ಅಂತ. ಅಲ್ಲೇ ನಿಂತ್ಕೊಂಡು ಪೂರ್ತಿ ಲೆಕ್ಚರ್ ಮುಗಿಸೋದ್ ಬೇಡ. ಅಪ್ಪ ಶರತ್ ಅಣ್ಣಂಗೆ ಬೈತಾರೆ ಅಲ್ವಾ ಚಿಕ್ಕಮ್ಮವ? ಮನೆ ಮಗ ಒಂದ್ ವೇಳೆ ಪರಿವಾರದ ಬಗ್ಗೆ ಯಾವುದೇ ಕರ್ತವ್ಯ ಪಾಲಿಸೋದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ, ನಮ್ ಕಾಲದಲ್ಲಿ ಅಂಥವ್ರಿಗೆ ಏನ್ ಹೇಳ್ತಾ ಇದ್ರು ಗೊತ್ತಾ? ಕುಪುತ್ರ. ಇದೇನ್ ಹೇಳ್ತಿದ್ದೀರಾ ನೀವು? ನೋಡಿದ್ಯಾ ಶರತ್, ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ನೀನು? ನಿಮ್ಮಪ್ಪಂಗೆ ಎಷ್ಟು ನೋವಾಗಿದೆ ಗೊತ್ತಾ? ಇಲ್ಲ ಇಲ್ಲ ಪ್ರಭಾ, ಅವನೀಗೀಗ ಅಪ್ಪ ಅಮ್ಮನ ಮಾತನ್ನು ಅಥವಾ ಇನ್ಯಾರ ಮಾತನ್ನು ಕೇಳೋದು ಮುಖ್ಯ ಅಂತಾನೆ ಅನ್ಕೊಂಡಿಲ್ಲ. ಹೇಳು ಶರತ್, ಸುಮ್ನೆ ನಿಂತ್ಕೊಂಡು ತಲೆ ಕೆಳಗೆ ಹಾಕೊಂಡಿದ್ರೆ ಸಾಕ? ಉತ್ತರ ಕೊಡು. ಯಾಕಾಗ್ ನೀನು ನಮ್ಗೆ ಏನು ಹೇಳ್ದೆ ಕೋಲ್ಕತ್ತಾಗೆ ಹೋಗಿದ್ದೆ ಅಂತ? ಮತ್ ನೀನ್ ಅಲ್ಲಿಗೆ ಹೋಗ್ತಿರ್ಬೇಕಾದ್ರೆ ನಿನ್ ಚಿಕ್ಕ ತಮ್ಮ ಸುಭಾಷ್ಗೆ ಏನ್ ಕಲ್ಸೋದೆ? ಓಡ್ ಹೋಗದ್ನ. ಈಗ ಅವನಿಗೆ ಏನ್ ಉದಾಹರಣೆ ಕೊಟ್ಟೆ ನೀನು ಹೇಳು. ಅಪ್ಪ, ನನ್ಗೇನ್ ಗೊತ್ತಿತ್ತು ಕೋರ್ಟ್ ತೀರ್ಪು ಕೇಳೋಕೆ? ಮಾರೇಂದ್ರನಾಥ್ ಘೋಷ್ ಮತ್ತೆ ಉಲ್ಲಾಸ್ಕರ್ ದತ್ತ ಪ್ರಕರಣದ ತೀರ್ಪನ್ನ ಕೇಳೋದಕ್ಕೆ ಅಷ್ಟೊಂದು ಕುತೂಹಲ ಯಾಕಿತ್ತು ನಿನಗೆ? ಆ ಸಮಾಚಾರ ಪತ್ರಿಕೆಯಲ್ಲಿ ಪ್ರಿಂಟ್ ಆಗ್ತಾ ಇರ್ಲಿಲ್ವಾ? ನಾಚಿಕೆ ಆಗ್ಬೇಕು ನಿನ್ಗೆ. ನಿನಗೆ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಶರತ್, ಇದೆಲ್ಲದ್ರಿಂದ ದೂರ ಇರುವಂತ. ಆದ್ರೆ ನೀನ್ ಇದನ್ನ ಕಿವಿಗೆ ಹಾಕೋತಾನೆ ಇಲ್ಲ ಅಲ್ವಾ? ನಿಮ್ ತಂದೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ ಅಂತ ಹೇಳು. ಇದೆಲ್ಲ ಮಾಡೋ ಅಗತ್ಯ ಇಲ್ಲ ಪ್ರಭಾ. ಯಾವ ಮಗ ಅಮ್ಮಂಗೆ ಕೊಟ್ಟಿರೋ ಮಾತು ಪಾಲನೆ ಮಾಡೋಲ್ವೋ ಅವನ್ ಕಾಲಿಗೆ ಬಿದ್ರು ಅಷ್ಟೇನೆ. ಇನ್ನೇನ್ ಮಾಡಿದ್ರು ಅಷ್ಟೇನೆ. ಇದೆಲ್ಲ ಬೇಕಾಗಿಲ್ಲ ಪ್ರಭಾ. ಅವನೇನ್ ಮಾಡ್ದ ಅನ್ನೋದು ಈಗ ಪ್ರಶ್ನೆ.
ಇವತ್ತು ನಿನ್ ಕಾರಣದಿಂದ ಅಕ್ಷಯ್ ಅವ್ರ ಕುಟುಂಬದ ಎದುರಿಗೆ ನಮ್ ತಲೆ ತಗ್ಸೋ ಹಾಗಾಯ್ತು. ಅವ್ರು ನಿಂಗೆ ಆಶೀರ್ವಾದ ಶಾಸ್ತ್ರ ಮಾಡೋಕ್ ಬಂದಿದ್ರು, ಆದ್ರೆ ಅನಿವಾರ್ಯವಾಗಿ ಬರಿಗೈಲಿ ವಾಪಸ್ ಹೊರಟೋದ್ರು. ಛೀ 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 ಛೀ. ನಮ್ಮೆಲ್ರ ಮಾನ ಸಮ್ಮಾನ ಇವತ್ತು ಮಣ್ಪಾಲಾಗಿ ಹೋಯ್ತು, ಎಲ್ಲ ನಿನ್ನಿಂದಾಗಿ. ನೀನ್ ಇಂಥ ದೊಡ್ಡ ಬೇಜವಾಬ್ದಾರಿ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನೀವ್ ಇಷ್ಟೊಂದು ಕೋಪ ಮಾಡ್ಕೋಬೇಡಿ. ಮನೇಲಿ ಎಲ್ಲರೂ ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ? ಶರತ್ಗೆ ಇವತ್ತು ಆಶೀರ್ವಾದದ ಶಾಸ್ತ್ರ ಇರತ್ತೆ ಅಂತ ಗೊತ್ತಿರ್ಲಿಲ್ಲ. ಅದನ್ನ ಹುಡುಗಿ ಮನೆಯವರು ಒಪ್ಕೊಂಡ್ರಲ್ವಾ? ಬೇಕಿದ್ರೆ ನಾವು ಇವನ್ ಪರವಾಗಿ ವಿಭಾ ಅವರಪ್ಪನ್ಗೆ ಪತ್ರ ಬರೆದು ಕ್ಷಮೆ ಕೇಳೋಣ. ನೀನ್ ಇನ್ಮೇಲೆ ಇಂಥ ತಪ್ಪು ಮಾಡೋದಿಲ್ಲ ಅಂತ ನನಗೆ ಮಾತು ಕೊಡು ಶರತ್. ನೀವ್ ಸುಮ್ನೆ ಕೋಪ ಮಾಡ್ಕೋಬೇಡಿ. ಏನೋ ತಪ್ಪು ಮಾಡ್ಬಿಟ್ಟಿದ್ದಾನೆ. ನೀನ್ ಪದೇ ಪದೇ ನಿನ್ ಮಗನ್ ತಪ್ಪಿಗೆ ಪರದೆ ಹೊತ್ಸೋದನ್ನ ಬಿಡು ಪ್ರಭಾ. ಶರತ್, ನೀನು ಸರಿ ಹೋಗ್ತೀಯ ಅಂತ ಎಷ್ಟೇ ಅನ್ಕೊಂಡ್ರು ಅದನ್ನ ಸುಳ್ಳು ಅಂತ ಮತ್ತೆ ಮತ್ತೆ ಸಾಬೀತ್ ಮಾಡ್ತಾ ಇದೀಯ. ಅಪ್ಪ ಅಮ್ಮ ಆಗಿದ್ದಕ್ಕೆ ನಮ್ಗೆ ಈ ಶಿಕ್ಷಣ. ಮತ್ ನೀನು ಏನ್ ಪತ್ರ ಬರೀರಿ ಅಂತಿದ್ಯಾ? ಒಂದು ಪತ್ರ ಬರೆದ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ನಮ್ ಕಡೆಯಿಂದಾನೆ ಇಷ್ಟೊಂದು ತಪ್ಪಾಗಿದೆ, ಇನ್ನೊಂದು ಪತ್ರ ಬರೆದು ಸರಿ ಮಾಡು ಅಂತ್ಯಾ? ನಾಳೆ ಅವ್ರ ಕಡೆಯಿಂದಾನೆ ಒಂದು ಪತ್ರ ಬಂದು ಅದರಲ್ಲಿ ನಾವ್ ಈ ಸಂಬಂಧನ ಇಲ್ಲಿಗೆ ಮುಗಿಸ್ತೀವಿ ಅಂತ ಬರ್ತಿದ್ರು, ನನಗಂತೂ ಖಂಡಿತ ಆಶ್ಚರ್ಯ ಆಗಲ್ಲ. ಅಪ್ಪ, ನನಗೆ ಗೊತ್ತಿರಲಿಲ್ಲ ಆಶೀರ್ವಾದದ ಶಾಸ್ತ್ರಕ್ಕೆ ಅವರು ಬರ್ತಾರೆ ಅಂತ. ಎಲ್ಲ ಗೊತ್ತಾದ್ಮೇಲೆ ನಾನು ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳಿ ಬಂದೆ. ಏನು ನೀನು ಅವ್ರ ಮನೆಗೆ ಹೋಗಿದ್ಯಾ? ಇಲ್ಲಿ ಇಷ್ಟೆಲ್ಲ ಆಗಿದೆ ಅನ್ನೋದು ನಿನಗೆ ಗೊತ್ತಿತ್ತಾ? ನನ್ನ ಬಗ್ಗೆ ತಪ್ಪು ತಿಳ್ಕೋಬಾರ್ದು ಅಂತ ನಾನಿದ್ದಿದ್ದ ಜಾಗಕ್ಕೆ ಅಜಿತ್ ಅವ್ರು ಬಂದು ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಅಪ್ಪ, ನಿಮ್ ಮರ್ಯಾದೆ ಹೋಗುವಂತ ಕೆಲಸ ನಾನು ಮಾಡಲ್ಲಪ್ಪ. ಅಜಿತ್ ನಿನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ನಲ್ವಾ? ಅಲ್ಲಿ ಯಾರು ನಿನ್ಗೆ ಇನ್ನೂ ಹೇಳಿಲ್ವಾ ನಮ್ ಬಗ್ಗೆ, ನಿಮ್ಮ ಅಪ್ಪನ ಬಗ್ಗೆ? ಇಲ್ಲ ಅಮ್ಮ. ನಿನ್ ಹತ್ರ ಮದ್ವೆ ಬಗ್ಗೆನೋ ಆಶೀರ್ವಾದದ ಶಾಸ್ತ್ರದ ಬಗ್ಗೆನೋ ಮಾತಾಡ್ಲಿಲ್ವಾ? ಅಮ್ಮ, ಅವ್ರಿಗೆ ಸತೀಶ್ ಅಣ್ಣನ ಮದ್ವೆಗೆ ಮುಂಚೆ ಈ ಮದ್ವೆ ಆಗೋದಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹಾಗಿದ್ಮೇಲೆ ಆತರ ಪಡೋದ್ರಿಂದ ಏನ್ ಲಾಭ? ಓ, ಅಂದ್ರೆ ಎಲ್ಲ ನೀನೇ ಮಾತಾಡ್ಕೊಂಡು ಬಂದ್ಬಿಟ್ಯಾ? ನಾನು ಆಗ್ಲೇ ಹೇಳಿದ್ನಲ್ಲ ಪ್ರಭಾ ನಿಂಗೆ, ನಮ್ ಮಗ ಈಗೀಗ ಅಪ್ಪ ಅಮ್ಮನ ಹತ್ರ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ. ನೀವ್ ಯಾಕೆ ಅವನಿಗೆ ಪೂರ್ತಿಯಾಗಿ ಮಾತಾಡೋದಕ್ಕೂ ಬಿಡ್ತಿಲ್ವಲ್ಲ? ಅವ್ರ ಮನೆಗೆ ಹೋದ್ಮೇಲೆ ನೀನು ಕೋರ್ಟ್ ಕಡೆ ಹೋಗಿದ್ದೆ ಅಂತ ನೀನ್ ಅವ್ರಿಗೆ ಹೇಳಿಲ್ಲ ತಾನೆ? ಇದೆಲ್ಲ ಗೊತ್ತಾಗಿ ಅವ್ರು ನಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ಕಷ್ಟ ಆಗತ್ತೆ. ಇನ್ನು ನಿಮ್ಮ ಅಣ್ಣನ ಮದ್ವೆ ಇದೆ. ಹುಡುಗಿ ಮನೆಯವ್ರಿಗೆ ವಿಷಯ ಎಲ್ಲ ಗೊತ್ತಾದ್ರೆ ನಮ್ ಬಗ್ಗೆ ಏನ್ ತಿಳ್ಕೊತಾರೆ? ಇವನ್ ಬುದ್ಧಿ ಈಗೀಗ ಕೆಲಸ ಮಾಡ್ತಾ ಇಲ್ಲ ಪ್ರಭಾ. ಕೇಳು ಶರತ್, ಈ ಕೋರ್ಟು ಕಚೇರಿಗೆ ಹೋಗೋದು, ವಿರೋಧ ಮಾಡೋದು ಇದೆಲ್ಲ ಇವತ್ತೊಂದು ಫ್ಯಾಷನ್ ಆಗಿ ಹೋಗಿದೆ. ಇನ್ ಮುಂದೆ ಇದನ್ನೆಲ್ಲ ನೀನ್ ಮಾಡಬಾರ್ದು. ವಿಚಾರಣೆ ಏನಾಗತ್ತೆ ಅಂತ ಎಲ್ಲ ಚಿಂತೆಯಲ್ಲಿದ್ರು. ನಾನು ಇದ್ದೆ. ಕ್ರಾಂತಿಕಾರಿನೂ ದೇಶಭಕ್ತನೂ ಆಗ್ಬೇಕಾಗಿಲ್ವಲ್ಲ. ಗಲ್ಲು ಶಿಕ್ಷೆ ರದ್ದಾಗತ್ತೋ ಇಲ್ವೋ ಅನ್ನೋ ಯೋಚನೆ. ಖುದಿರಾಮ್ನ ಪ್ರಕರಣದಲ್ಲಿ ಉಚ್ಚ ನ್ಯಾಯಾಲಯ ತೀರ್ಮಾನದಲ್ಲಿ ಯಾವ ಬದಲಾವಣೆನೂ ಮಾಡಿರಲಿಲ್ಲ. ಈ ಸಲ ಚಿತ್ತರಂಜನ್ ದಾಸ್ ಅವರ ಕಾರಣದಿಂದಾನೇ ಗಲ್ಲು ಶಿಕ್ಷೆ ರದ್ದಾಗೋಯ್ತು. ಅವರು ಕೋರ್ಟಲ್ಲಿ ಏನೇನೋ ಸೆಕ್ಷನ್ಗಳನ್ನ ಹೇಳಿ ನ್ಯಾಯಾಧೀಶರು ಗಲ್ಲು ಶಿಕ್ಷೆನ ರದ್ದು ಮಾಡೋ ತರ ಮಾಡಿದ್ರು. ಅಂದ್ರೆ ನೀನು ಅದನ್ನೆಲ್ಲ ಅಲ್ಲಿ ಕೇಳಿಸ್ಕೊಂಡ್ಯಾ? ಪೂರ್ತಿ ಕೇಳಿಸ್ಕೊಳ್ಳಿಲ್ಲ. ಅಷ್ಟರಲ್ಲಿ ಅಜಿತ್ ಅವ್ರು ಬಂದು ಕರ್ಕೊಂಡು ಹೋದ್ರು. ಯಾವ್ಯಾವ ಸೆಕ್ಷನ್ ಆಧಾರದಲ್ಲಿ ಶ್ರೀ ಚಿತ್ತರಂಜನ್ ದಾಸ್ ಅವರು ವಾದ ಮಂಡನೆ ಮಾಡಿದ್ರು ನಂಗೂ ಸ್ವಲ್ಪ ಹೇಳು. ಯಾವ್ಯಾವ ಸೆಕ್ಷನ್ ಹೇಳಿದ್ರು ಅವರು? ಹೇಳ್ತೀನಿ ಅಪ್ಪ. ಅಕ್ಕ, ನೋಡ್ದ್ಯಾ ಶರತ್ ಉಪಾಯನ? ಹೇಗ್ ಕಾನೂನಿನ ಕತೆ ಹೇಳಿ ಅಪ್ಪನ್ನ ಒಪ್ಪಿಸ್ದ? ಅವನಿಗೆ ಎಷ್ಟು ಜಾಣ್ತನ ಇದೆ ನೋಡಿ. ಅಪ್ಪನ್ನ ಕೋಪ ಮಾಡ್ಕೊಳಕ್ಕೆ ಬಿಟ್ಟಿಲ್ಲ ಅವನು. ಅಪ್ಪ ಏನಾದ್ರೂ ಇವತ್ತು ಕೋಪ ಮಾಡ್ಕೊಂಡಿದ್ರೆ ಅವನ್ನ ಮನೆಯಿಂದನೇ ಆಚೆ ಆಗ್ತಿದ್ರು. ನೀವು ನಾವೆಲ್ ಓದಿ ಓದಿ ನಿಮ್ ತಲೆ ಕೆಟ್ಟ ಹೋಗ್ಬಿಟ್ಟಿದೆ ಸತೀಶಣ್ಣ. ಸರಿ, ಹೋಗ್ ಒಳಗೋಗು. ಪ್ರಭಾ, ಏನಾದ್ರೂ ತಿನ್ನೋಕಿದ್ಯಾ ನೋಡು. ಇಲ್ಲೇ ಇದ್ರೆ ಭಟ್ರಿಗೆ ಮಾಡೋಕ್ ಹೇಳು. ಅಕ್ಕ ಅಡ್ಗೆ ಮನೇಲಿದ್ದಾರೆ. ಶರತ್, ಭವಿಷ್ಯದಲ್ಲಿ ದಯವಿಟ್ಟು ಇಂಥ ಹಠಮಾರಿ ಕೆಲಸ ಮಾಡಬೇಡ. ಕೆಲವೇ ದಿನಗಳಲ್ಲಿ ನಿನ್ನ ಮತ್ತು ಸತೀಶ್ ಮದುವೆ ಆಗ್ತಾ ಇದೆ. ಸತೀಶ್, ನೀನ್ ಹೋಗಿಲ್ಲಿಂದ ಹೋಗ್ತಾ ಒಂದು ಮಾತು ಕೇಳ್ಕೊಂಡು ಹೋಗು. ನಿನ್ ಮುಖ ನೋಡ್ಕೊಂಡೆ ಈ ಮನೆಗೆ ಇಬ್ರು ಸೊಸೆಯಂದಿರು ಬರ್ತಾ ಇದ್ದಾರೆ. ಅವರಿಬ್ರು ಜವಾಬ್ದಾರಿನೂ ನಿಂದೇನೆ. ಸೊಸೆಯರ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅನ್ನೋ ಮಾತು ಯಾವತ್ತೂ ನನ್ ಕಿವಿಗೆ ಬೀಳ್ಬಾರ್ದು.
ಮಾನುದ ಎಲ್ಲಾ ಕೋಣೆಗಳ್ನು ಗುಡ್ಸಿ ವರ್ಸಿ ಶುದ್ಧ ಮಾಡಿಡು. ಮನೆಗೆ ದೊಡ್ಡಪ್ಪ ದೊಡ್ಡಮ್ಮ ಬರ್ತಿದ್ದಾರೆ, ಅವ್ರಿಗೆ ಅಡ್ಗೆಗೆಲ್ಲ ಸಿದ್ಧತೆ ಮಾಡಿಡು. ಆಮೇಲೆ ಬೇಕಾದ್ರೆ ಉಳ್ದಿರೋ ಕೆಲ್ಸನೆಲ್ಲ ಮುಗಿಸ್ಬಿಡು. ಅರೇ ಮನೇಲಿ ಯಾರು ಇಲ್ವಾ? ಮನೆಗ್ ಬಂದ್ ನೆಂಟ್ರೆಲ್ಲ ಮದ್ವೆಗೆ ಹೊರಟೋದ್ರ ಹೇಗೆ? ನಾವೇ ತುಂಬಾ ತಡವಾಗಿ ಬಂದಿದೀವಿ ಅನ್ಸತ್ತೆ. ಅರೇ ದೊಡ್ಡಪ್ಪ ದೊಡ್ಡಮ್ಮ ಬನ್ನಿ. ಇರ್ಲಿ ಚೆನ್ನಾಗಿರಮ್ಮ. ಒಳ್ಳೇದಾಗ್ಲಮ್ಮ. ಮಾನುದ ಗಾಡಿಲಿರೋ ಲಗೇಜ್ನೆಲ್ಲ ಒಳಗ್ ತಂದಿಡೋದಕ್ ಹೇಳು. ರೂಮಿ ಯಾರು ಬಂದಿದಾರ್ ನೋಡು. ಯಾರಮ್ಮ? ಅರೆ ಅಜ್ಜಿ, ಆಶೀರ್ವಾದ ಮಾಡಿ ಅಜ್ಜಿ. ಚೆನ್ನಾಗಿರಮ್ಮ, ಚೆನ್ನಾಗಿರು, ಸುಖವಾಗಿರು ಮಗಳೇ. ಆಯ್ತಾಯ್ತು, ಚೆನ್ನಾಗಿರ. ಇದನ್ನ ತಗೊಳಮ್ಮ, ತಗೋ. ಮನೋದ ಕಾಕಿ ತಗೊಳ್ಳಿ, ಇದನ್ನ ಒಳಗಿಟ್ಬಿಡಿ. ಹೇಗಿದ್ಯಾ ಮಗಳೇ? ಹೇಗಿದ್ದೀರೆಲ್ಲ? ನಿನ್ ಪತ್ರ ಸಿಕ್ಕಿದ ಕೂಡ್ಲೆ ಸಂತೋಷಕ್ಕೆ ನನ್ ಕಣ್ಣಿಂದ ನೀರಿಳಿಯೋಕ್ ಶುರು ಆಗೋಯ್ತು ಪ್ರಭಾ. ಯಾರನ್ನ ನನ್ ಸಾಕಿ ಬೆಳೆಸಿದ್ನೋ ಆ ನನ್ ಪ್ರಭುನ್ ಮಗಂಗೆ ಮದ್ವೆನಾ? ನಿನ್ ಮದ್ವೆ ಹೇಗೋ ಆಗೋಯ್ತು. ಆದ್ರೆ ಈಗ ನಮ್ ಪ್ರಭಾ ಈ ಪರಿವಾರದಲ್ಲಿ ಸೊಸೆಯಿಂದ ಅತ್ತೆ ಆಗ್ತಾ ಇದ್ದಾಳೆ. ಏನ್ ಪ್ರಭಾ, ನಿನ್ ಮಗ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅತ್ತೆಮ್ಮ ಹೇಗಿದ್ದೀರಾ? ಮಾವನವ್ರೆ, ಬರ್ತಾ ದಾರಿಲಿ ಇಬ್ರಿಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲ, ಯಾವ ತೊಂದ್ರೆನೂ ಆಗಿಲ್ಲ. ಒಳ್ಳೇದಾಯ್ತು ಬಿಡಿ. ಈಗ ನೋಡಿ, ನೀವು ಬಂದ್ರೆ ಇನ್ನೊಂದು ಒಳ್ಳೆ ಸುದ್ದಿನೂ ಬಂತು. ನಮ್ ಸತೀಶ್ಗೆ ನಾವೊಂದು ಹುಡುಗಿನ ನೋಡಿದ್ವಲ್ಲ, ಆ ಹುಡುಗಿ ಅಪ್ಪ ಈಗ ಮನೆಗೆ ಬರ್ತಾ ಇದ್ದಾರೆ ಮದ್ವೆ ತಾರೀಖ್ನ ನಿಶ್ಚಯ ಮಾಡ್ಕೊಂಡು ಹೋಗೋದಕ್ಕೆ. ಪ್ರಭಾ, ಅವ್ರ ಕಡೆ ಪುರೋಹಿತರು ಮದುವೆ ಮಾಡೋದಕ್ಕೆ ಒಂದು ಒಳ್ಳೆ ದಿನ ನಿಶ್ಚಯ ಮಾಡಿ ಯಾವುದೇ ತೊಂದರೆ ಇಲ್ಲ ಅಂತಾನೂ ಹೇಳಿದಾರಂತೆ. ಇದಕ್ಕಿಂತ ಒಳ್ಳೆ ಸುದ್ದಿ ಏನಿರುತ್ತೆ? ಅಜ್ಜಿ, ನೀವ್ ಬರೋದಕ್ಕೆ ಈ ಸುದ್ದಿ ಕಾಯ್ತಾ ಇತ್ತೇನೋ. ನೀವ್ ಬಂದ್ರಲ್ಲ, ಇನ್ನು ನನಗೇನ್ ಚಿಂತೆ. ನನ್ನಿಬ್ರು ಮಕ್ಕಳು ಮದ್ವೆನ ನೀವ್ಗಳೇ ಮುಂದೆ ನಿಂತು ನಡ್ಸ್ಕೊಡ್ಬೇಕು. ಆಯ್ತು ಪ್ರಭಾ, ಖಂಡಿತ ನಡ್ಸ್ಕೊಡ್ತೀನಿ, ನೀ ಚಿಂತೆನೆ ಮಾಡ್ಬೇಡ. ಮೊಮ್ಮಕ್ಳು ಮದ್ವೆ ತಾನೆ, ಮಾಡ್ಸೋಣ ಬಿಡು. ಇಡೀ ದಿನ ಇದೇ ವಿಷಯ ಓಡ್ತಾ ಇರುತ್ತೆ ನನ್ನ ತಲೆಯಲ್ಲಿ. ಕೇಳು ಪ್ರಭಾ, ನಾನಂತೂ ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀನಿ. ನಿನ್ ಸುಬಿನ ನಾನ್ ಕರ್ಕೊಂಡು ಹೋಗ್ತೀನಿ. ಅವನ್ ಎಲ್ಲಿದ್ದಾನೆ? ಸುಭಿ, 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 ಬರ್ತಿದ್ದೀನಿ ಅಮ್ಮ. ಇದೇನು ಈ ರೂಮ್ ಎಲ್ಲ ಯಾಕೆ ಖಾಲಿ ಆಗಿದೆ? ಅನುಚಿಕಮ್ಮ, ಅನುಚಿಕಮ್ಮ, ಇದೇನು ಈ ರೂಮಲ್ಲಿ ಅನುಚಿಕಮ್ಮನ ವಸ್ತುಗಳೆಲ್ಲ ಏನಾಯ್ತು? ಮತ್ತೆ ಅನುಚಿಕಮ್ಮನು ಕಾಣಿಸ್ತಾ ಇಲ್ವಲ್ಲ? ಇದ್ಯಾವ ಕಾಗ್ದ? ಪ್ರೀತಿಯ ಅಕ್ಕನಿಗೆ ನನ್ನ ನಮಸ್ಕಾರ. ಪ್ರಭಾ ಅಕ್ಕ, ನನ್ನ ಮನೆಯಿಂದ ಪತ್ರ ಬಂದಿತ್ತು. ಮಾವನವರು ನನ್ನ ಈ ಕೂಡಲೇ ಬರೋಕ್ ಹೇಳಿದ್ದಾರೆ. ಅಲ್ಲಿ ತುಂಬಾ ಸಮಸ್ಯೆ ಇದೆ. ಏನ್ ಸಮಸ್ಯೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಶರತ್ ಮತ್ತೆ ಸತೀಶ್ನ ಮದ್ವೆ ವಿಚಾರದಲ್ಲಿ ನೀವು ತುಂಬಾ ಓಡಾಡ್ತಾ ಇದ್ದೀರಾ. ಇಂಥ ಸಂತೋಷವಾದ ಸಮಯದಲ್ಲಿ ನಿಮಗ್ ನೋವು ಕೊಡೋಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಈ ಕೂಡಲೇ ಕೋಲ್ಕತ್ತಾಗ ಹೊರಡ್ತಾ ಇದ್ದೀನಿ. ತಲುಪಿದ ಮೇಲೆ ಪತ್ರ ಬರಿತೀನಿ. ಶರತ್ ಮತ್ತೆ ಸತೀಶ್ನ ಮದ್ವೆ ಒಳ್ಳೆ ರೀತಿಲಿ ನಡೀಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇಂತಿ ನಿಮ್ಮ ಅನುಚಿಕಮ್ಮ ಹೊರಟೋದ್ರ? ಸುಭಾಷ್, ಊರಿಂದ ಅಜ್ಜಿ ಬಂದಿದ್ದಾರೆ, ನಿನ್ಗೋಸ್ಕರ ಕಾಯ್ತಿದ್ದಾರೆ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನಿದು? ಇಲ್ಲಿ ನೋಡಿ, ಅನುಚಿಕಮ್ಮ ನಿಮ್ ಹೆಸರಲ್ಲಿ ಪತ್ರ ಬರ್ದಿದ್ದಾರೆ.
ಬಿಟ್ಟು ಹೋದ್ಲಾ? ನೀನ್ ಹೀಗ್ ಯಾಕೆ ಮಾಡ್ದೆ ಅನು? ಈ ದೊಡ್ಡ ಮನೆಯಲ್ಲಿ ನೀನ್ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿದ್ಯಲ್ಲ, ಎಲ್ಲಿ ಹೋದ್ಲಿ ಅವಳು? ಶರತ್, ಶರತ್, ನೀನ್ ಅನು ಕೋಣೆಗೆ ಸ್ವಲ್ಪ ಬೇಗ ಬರ್ತ್ಯಾ? ಏನಾಯ್ತಮ್ಮ? ಅನು ಮನೆ ಬಿಟ್ಟು ಹೋಗಿರೋ ವಿಷಯ ನಿನಗೆ ಗೊತ್ತಾ? ಏನಾಯ್ತಮ್ಮ? ಇಲ್ಲಿ ಏನ್ ನಡೀತಿದ್ಯೋ ಒಂದು ನೋಡಿಲ್ಲಿ. ಈ ಮನೇಲಿ ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಇಷ್ಟ ಬಂದಂಗ್ ಬರ್ತಾರೆ, ಇಷ್ಟ ಬಂದಂಗ್ ಹೋಗ್ತಾರೆ. ಶರತ್, ನಿನಗೆ ಅನು ಮಾವನವ್ರ ಮನೆ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ಇಲ್ಲ ಅಮ್ಮ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆಹಾ, ತುಂಬಾ ಚೆನ್ನಾಗಿದೆ ಅಮ್ಮ. ಅನು ಚಿಕ್ಕಮ್ಮ ಮಿತಿ ಮೀರಿ ನಡ್ಕೋತಿದ್ದಾರೆ. ತಾನೇ ಮನೇಲಿ ಇರ್ತೀನಿ ಅಂತ ಇಲ್ಲಿಗೆ ಬಂದ್ರು, ಇಷ್ಟ ಬಂದಾಗೆಲ್ಲ ಹೋಗಿ ಬಂದು ಮಾಡ್ತಿದ್ರು. ಈಗ ಪತ್ರ ಬರ್ದಿಟ್ಟು ಹೋಗಿದ್ದಾರೆ. ಮನೇಲಿ 2 ಮದ್ವೆ ಇದೆ. ಈಗ ಮದ್ವೆ ತಯಾರಿ ಮಾಡ್ಬೇಕಾ ಇಲ್ಲ ಅನು ಚಿಕ್ಕಮ್ಮನ ಹುಡ್ಕಕ್ ಹೋಗ್ಬೇಕಾ? ಅನು ಚಿಕ್ಕಮ್ಮ ಹೀಗೆಲ್ಲ ಮಾಡಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡ್ಬೇಕಾಗಿತ್ತು. ಆದ್ರೂ ಪ್ರೋಮಿ ಅಕ್ಕ, ಅನು ಚಿಕ್ಕಮ್ಮಂಗ ಅದೇನ್ ಕೆಲ್ಸ ಇತ್ತು ಅದನ್ನ ಕೂಡ ಯೋಚನೆ ಮಾಡ್ಬೇಕಲ್ವಾ? ಅಯ್ಯೋ, ಅದನ್ನೆಲ್ಲ ಬಿಟ್ಟು ಹಾಕು. ಯಾವ ಕೆಲ್ಸನೂ ಇರಲ್ಲ. ನನ್ ಪ್ರಕಾರ ಇದ್ರ ಹಿಂದೆ ಏನೋ ರಹಸ್ಯ ಇದೆ. ಮತ್ತೀ ಈ ಶರತ್ಗೆ ಎಲ್ಲಾನು ಗೊತ್ತಿರತ್ತೆ. ಶರತ್, ನಾನ್ ನಿಂಗ್ ಮೊದ್ಲೇ ಹೇಳಿದ್ದೆ ಅಲ್ವಾ, ನಮ್ ಮನೇಲಿ ಇಂತ ಒಂದ್ ದೊಡ್ಡ ಸಮಸ್ಯೆ ಆಗೇ ಆಗತ್ತೆ ಅಂತ. ಪ್ರೋಮಿ ದೊಡ್ಡಮ್ಮ ಎಲ್ಲಿದ್ದಾರೆ? ನಾನ್ ಕರ್ದಿದ್ದು ಶರತ್ನ, ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರಿ? ಸುಭಾಷ್ನ ಕರ್ಕೊಂಡ್ ಹೋಗು, ಒಂದ್ ಸ್ಕೂಲಿಗೆ ತಡ ಆಗ್ತಿದೆ. ಅಮ್ಮ, ನಾನ್ ಯಾವಾಗ್ಲೇ ಅನು ಚಿಕ್ಕಮ್ಮನ್ ಬಗ್ಗೆ ಏನೇ ಹೇಳಕ್ ಹೊರಟ್ರು ನೀನ್ ನನಗ್ ಸುಮ್ನೆ ಇರೋಕ್ ಹೇಳ್ತ್ಯಾ? ಈಗ ನೋಡಿದ್ಯಾ, ನನ್ನನ್ ಕೇಳಿದ್ರೆ ನೀನ್ ಈಗ್ಲೇ ಅನು ಅವ್ರ ಮನೆಗೆ ಒಂದ್ ಪತ್ರ ಕಳಿಸ್ಬೇಕು ಅನ್ಸುತ್ತೆ. ಇನ್ ಮುಂದೆ ಅವರು ಅಲ್ಲೇ ಇರ್ಲಿ, ನಾವ್ ಜವಾಬ್ದಾರಿ ತಗೊಳಕ್ ಆಗಲ್ಲ. ತಗೋ ಸುಬಿ, ಬಾ, ಅಜ್ಜಿ ಕಾಲಿಗೆ ಬಿದ್ದ ಆಶೀರ್ವಾದ ತಗೋ, ಬಾ. ಅಮ್ಮ, ಅಪ್ಪಂಗೆ ಈ ವಿಷಯ ಹೇಳಲೇಬೇಕಲ್ವ? ಊಟಕ್ಕೇನ್ ಬೇಕು ಅಂತ ದೊಡ್ಡಪ್ಪನ್ ಕೇಳ್ಕೊಂಡು ಅಡ್ಗೆ ಅವ್ರಿಗೆ ಹೇಳು. ಹೋಗು. ಶರತ್, ನಿಜ ಹೇಳು, ನಿನಗಿದ್ರ ಬಗ್ಗೆ ಗೊತ್ತಿತ್ತಾ? ಅನು ಎಲ್ಲಿ ಹೋಗಿದ್ದಾಳೆ ಶರತ್? ಪತ್ರ ಬರ್ದಿಟ್ಟು ಹೋಗಿಲ್ವಾ ಅಮ್ಮ? ಖಂಡಿತವಾಗ್ಲೂ ಅವ್ರ ಮನೆಗೆ ಹೋಗಿರ್ತಾರೆ. ಪತ್ರದಲ್ಲಿ ಏನೆಲ್ಲ ಬರ್ದಿದ್ದಾಳೋ ಅಲ್ಲಿರೋ ಪ್ರತಿಯೊಂದು ಮಾತನ್ನು ನಾನು ನಿಜ ಅಂತ ತಿಳ್ಕೊಬೇಕಾ? ಈ ರೀತಿ ಮಧ್ಯರಾತ್ರಿಲಿ ಪತ್ರ ಬರ್ದಿಟ್ಟು ಯಾರು ಮನೆಯಿಂದ ಹೋಗೋದಿಲ್ಲ. ಅವಳು ಓಡ್ ಹೋಗಿದ್ದಾಳೆ. ನನ್ ಮಾತನ್ನ ನಂಬಮ್ಮ. ನನಗ್ ನಿಜವಾಗ್ಲೂ ಅನು ಚಿಕ್ಕಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿನಗೂ ಗೊತ್ತಿಲ್ಲ ಅನ್ಕೋ. ದಿನಕ್ಕೆ 4 ಸಲ ಅನುಪಮ ಮನೆಯಿಂದ ಆಚೆ ಹೋಗ್ತಿರ್ತಾಳೆ, ಬರ್ತಿರ್ತಾಳೆ. ಆ ವಿಷಯನ ಯಾರಿಗೂ ಹೇಳೋದು ಇಲ್ಲ. ನಿನಗಿದೆಲ್ಲ ಗೊತ್ತಿರ್ಲಿಲ್ವಾ? ನಿನಗದೆಲ್ಲ ಗೊತ್ತಿರುತ್ತೆ. ಯಾಕೆ ಸುಮ್ನಿದ್ಯಾ ಶರತ್? ಏನಾದ್ರೂ ಹೇಳು. ನಾಳೆ ದಿವಸ ಅಕ್ಕ ಭಾವ ಏನಾದ್ರೂ ಬಂದು ನನ್ನ ಹತ್ರ ಕೇಳಿದ್ರೆ ಆಗ ನಾನು ಅವ್ರಿಗೆ ಏನಂತ ಉತ್ತರ ಕೊಡ್ಲಿ? ಅವ್ರು ಹೇಳೋ ಮಾತನ್ನೆಲ್ಲ ಕೇಳಿಸ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ತಪ್ಪನ್ನೆಲ್ಲ ನನ್ ತಲೆ ಮೇಲೆ ಹಾಕ್ತಾರೆ. ಆಗ ನಾನು ಎಲ್ಲರ ಮುಂದೆ ತಲೆ ತಗ್ಸ್ಬೇಕಾಗತ್ತೆ. ನಿನಗದಿಷ್ಟನಾ? ಹಾಗೆಲ್ಲ ಆಗ್ಬಾರ್ದು ಅಂದ್ರೆ ನಿನಗೆ ಅನುಪಮ ಬಗ್ಗೆ ಏನೇನ್ ಗೊತ್ತಿದ್ಯೋ ಅದನ್ನೆಲ್ಲ ಹೇಳ್ಬಿಡು ಶರತ್. ನಿಜವಾಗ್ಲೂ ನನಗೆ ಅನು ಚಿಕ್ಕಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಮ್ಮ. ದಯವಿಟ್ಟು ನನ್ನ ಮಾತನ್ನ ನಂಬಿ. ಅನು ಚಿಕ್ಕಮ್ಮ ಸ್ವದೇಶಿ ಆಂದೋಲನ ಜೊತೆ ಸೇರಿದ್ದಾರೆ. ಏನು ಸ್ವದೇಶಿ ಆಂದೋಲನ? ಅನು ಸ್ವದೇಶಿ ಆಂದೋಲನದ ಜೊತೆಗೆ ಸೇರ್ಕೊಂಡಿದ್ದಾಳ? ಅವಳೊಬ್ಬರು ಮನೆ ಸೊಸೆ ಆಗಿ ಇದ್ರ ಮಧ್ಯೆ ಹೇಗ್ ಸಿಕ್ಕಾಕೊಂಡ್ಲು? ಇದೆಲ್ಲ ನಿನಗೆ ಮೊದ್ಲೇ ಗೊತ್ತಿತ್ತಾ? ಅಮ್ಮ ಅಮ್ಮ ನನಗೆ ಮಾತು ಕೊಡಿ, ಈ ವಿಷಯನ ನೀವು ಯಾರಿಗೂ ಹೇಳೋದಿಲ್ಲ ಅಂತ. ನೋಡಿ ಅಮ್ಮ,
ಈ ದೇಶಕ್ಕೋಸ್ಕರ ತಮ್ಮನ್ನ ತಾವು ಸಮರ್ಪಣೆ ಮಾಡ್ಕೊಂಡಿರೋರೆಲ್ಲ ಪೂಜನೀಯರು. ನಾವೆಲ್ಲ ಅವ್ರ ಹಾಗೆ ಸಮರ್ಪಣೆ ಮಾಡಕ್ಕಾಗ್ಲಿಲ್ಲ ಅಂದ್ರೂ ನಾವು ಅವ್ರನ್ನ ಸಿಕ್ಕಾಕ್ಸುವಂತ ಕೆಲಸ ಮಾಡಬಾರ್ದು. ನನಗನ್ಸುತ್ತೆ ಅನು ಚಿಕ್ಕಮ್ಮ ಅದೇ ಕೆಲ್ಸಕ್ಕೆ ಹೋಗಿರ್ಬೇಕು. ಇಷ್ಟೆಲ್ಲ ಗೊತ್ತಿದ್ದು ನೀನು ಅನುನ ಯಾಕೆ ತಡಿಲಿಲ್ಲ ಶರತ್? ಒಂದು ಹೆಣ್ಣಿನ ಜೀವನದಲ್ಲಿ ಎಷ್ಟು ಸಮಸ್ಯೆ ಇರುತ್ತೆ ಅಂತ ಗೊತ್ತಾ? ಅವಳ ಮನೆಯವ್ರಿಗೆ ಈ ವಿಷಯ ಎಲ್ಲ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅನು ಚಿಕ್ಕಮ್ಮ ಗಂಡನ ಮನೆ ಬಿಟ್ಟು ಬಹಳ ದಿನನೇ ಕಳೆದು ಹೋಗಿದ್ಯಮ್ಮ. ಇದೇನ್ ಹೇಳ್ತಿದ್ಯಾ ನೀನು? ನಿನಗಿಷ್ಟೆಲ್ಲ ವಿಷಯ ಗೊತ್ತಿದ್ಮೇಲೂ ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ದೆ? ಈ ವಿಷಯನೆಲ್ಲ ನಿಮ್ಮಪ್ಪನ್ಗೆ ತಿಳಿಸ್ಲೇಬೇಕು. ಇನ್ನು ಈ ಮನೇಲಿ ಏನೇನ್ ಸಮಸ್ಯೆಗಳಿದ್ಯೋ ನನಗೆ ಅರ್ಥನೇ ಆಗ್ತಿಲ್ಲ. ಬೇಡಮ್ಮ, ಅಂಥ ತಪ್ಪನ್ನ ಮಾಡಕ್ ಹೋಗ್ಬಿಡಿ. ನಮ್ ದೇಶದಲ್ಲಿ ಎಷ್ಟು ಹೆಂಗಸರಿಗೆ ಇಂಥ ಧೈರ್ಯ ಬರುತ್ತೆ ಯೋಚನೆ ಮಾಡಿ. ಕ್ರಾಂತಿಕಾರಿಗಳ ರೂಪದಲ್ಲಿ ಅಲ್ಲದೆ ಇದ್ರು ಕೊನೆ ಪಕ್ಷ ಅವರು ಹೆಂಗಸರಂತನಾದ್ರೂ ಗೌರವ ಕೊಡಿ. ನಾನ್ ನಿಮಗ್ ಕೈ ಮುಗಿತೀನಮ್ಮ. ಇದ್ರ ಬಗ್ಗೆ ಯಾವ ಚರ್ಚೆನೂ ಮಾಡಬೇಡಿ. ಇದರಿಂದ ಖಂಡಿತ ಉಪಯೋಗ ಇಲ್ಲ. ಯಾರಿಗಾದ್ರೂ ವಿಷಯ ಗೊತ್ತಾದ್ರೆ ಅವರು ಪೊಲೀಸರ ಕೈಯಲ್ಲಿ ಅನು ಚಿಕ್ಕಮ್ಮನ್ನ ಬಂಧಿಸ್ತಾರೆ. ಬ್ರಿಟಿಷ್ ಪೊಲೀಸರು ಗಂಡಸರು ಹೆಂಗಸರು ಅಂತ ಯಾವ ಅಂತರನೂ ನೋಡಲ್ಲ. ಪ್ರಭಾ, ಏ ಪ್ರಭಾ, ಎಲ್ಲಿದ್ಯಾ? ಅಮ್ಮ ಅಮ್ಮ, ಯಾರಿಗೂ ಈ ವಿಷಯನ ಹೇಳಕ್ ಹೋಗ್ಬೇಡಿ. ಅಮ್ಮ, ನನ್ನ ಮಾತು ಕೇಳಿ. ಇರ್ಲಿ ಇರ್ಲಿ ಮಗು, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಪ್ರೋಮಿ, ಈ ಹುಡುಗ ಯಾರಮ್ಮ? ನಮ್ ಸುಬಿ ತರನೇ ಕಾಣಿಸ್ತಿದಾನೆ. ಅಯ್ಯೋ, ನಮ್ ಸುಬಿ ಇಷ್ಟು ದೊಡ್ಡವನಾಗಿ ಬೆಳೆದ್ ಬಿಟ್ಟಿದಾನೆ. ಇನ್ನು ಸ್ವಲ್ಪ ದಿನ ಕಳೆದ್ರೆ ಇವನ್ಗೂ ಮದ್ವೆ ಮಾಡ್ಬೇಕಾಗತ್ತೆ. ಶರತ್ ಮತ್ತೆ ಸತೀಶ್ನ ಮದ್ವೆ ಒಳ್ಳೆ ರೀತಿಲಿ ನಡೀಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅನು ಚಿಕ್ಕಮ್ಮ ನಿಮ್ ಹೆಸರಲ್ಲಿ ಪತ್ರ ಬರ್ದಿದ್ದಾರೆ. ನೀನ್ ಹೀಗ್ ಯಾಕೆ ಮಾಡ್ದೆ ಅನು? ಈ ದೊಡ್ಡ ಮನೇಲಿ ನೀನ್ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿದ್ಯಲ್ಲ. ಅನು ಚಿಕ್ಕಮ್ಮ ಏನಕ್ಕೆ ಹೋಗಿರ್ಬೋದು? ಅಜ್ಜ, ಏನ್ ತಿಂತೀರಾ ಹೇಳಿ? ಮನೋದ ಕಾಕಿಗೆ ಹೇಳಿ ಬಿಸಿ ಬಿಸಿಯಾಗಿ ಪೂರಿ ಮಾಡಿಸ್ಕೊಂಬರ್ಲಾ ನಾನು? ಪೂರಿ ಉಬ್ಬಿರ್ಬೇಕು. ನಾ ಹೇಳ್ತೀನಿ. ಮನೋದ ಕಾಕಿ ಬೇಗ ಬನ್ನಿ. ಇಲ್ಲಿ ಕೇಳಿ, ರಾಮಣ್ಣಂಗೆ ಹೇಳಿ ಬಿಸಿ ಬಿಸಿ ಪೂರಿ ಮಾಡೋದಕ್ಕೆ. ಹಾಗೆ ಅಜ್ಜ ಸ್ನಾನ ಮಾಡ್ಬೇಕು, ಅಬ್ದುಲ್ ಕಾಕಂಗೆ ನೀರಿಡಕ್ ಹೇಳಿ. ಮನೋದ, ಮೊದ್ಲಿಲ್ ಬಾ. ನೋಡು, ಮನೇಲಿರೋ ಕೆಲಸದವ್ರನ್ನೆಲ್ಲ ಇಲ್ಲಿ ಬರೋಕ್ ಹೇಳು, ಗೊತ್ತಾಯ್ತಾ? ಪ್ರಭಾ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಇವಳು ಎಲ್ಲಿ ಸೇರ್ಕೊಂಡಿದ್ದಾಳೋ ಏನೋ. ಅದು ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಹಾ ಹಾ. ಅಯ್ಯೋ ಸತೀಶ್, ಅಜ್ಜಿ ಮನೆ ಕೆಲ್ಸದವ್ರನ್ನೆಲ್ಲ ಯಾಕೆ ಬರಕ್ ಹೇಳ್ತಾ ಇದ್ದಾರೆ? ಓ, ಬಂದ್ಯಾ ಪ್ರಭಾ? ಯಾಕೆ ಇಷ್ಟೊಂದು ಸಪ್ಕಿದ್ಯಾ? ಏನಾಯ್ತು ಪ್ರಭಾ? ಅಂಥದ್ದೇನೂ ಆಗಿಲ್ಲ ದೊಡ್ಡಮ್ಮ. ನೋಡು ಪ್ರಭಾ, ಈ ಮನೇಲಿರೋ ಕೆಲಸದವ್ರನ್ನೆಲ್ಲ ನಾನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ನೀನು ಇಲ್ಲೇ ಇರು, ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಮ್ಮವ್ರೆ ಎಲ್ರೂ ಬಂದಿದ್ದಾರೆ. ಆಯ್ತು, ಎಲ್ರೂ ಬಂದಿದ್ದೀರಾ ತಾನೇ? ಶರತಣ್ಣ ಅನು ಚಿಕ್ಕಮ್ಮ ಎಲ್ಲಿಗೆ ಹೋದ್ರು? ಮದ್ವೆಯಲ್ಲಿ ತಿಂಡಿಗೆ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀರಾ? ಇನ್ನೇನ್ ಅತಿಥಿಗಳು ನೆಂಟ್ರು ಎಲ್ಲ ಬರೋಕ್ ಶುರು ಮಾಡ್ತಾ ಇದಾರೆ. ಅವ್ರಿಗೆಲ್ಲ ತಿನ್ನೋಕೆ ಏನ್ ಕೊಡ್ತೀರಾ? ಮೊದ್ಲೇ ಏನ್ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಮಾಡಿಟ್ಟಿದ್ದೀರಾ? ಇದ್ರ ಜೊತೆ ಮಧ್ಯಾಹ್ನದ ಊಟ ಇದೆ, ರಾತ್ರಿ ಊಟ ಇದೆ. ಇದೇನಿದು? ಓಯ್ ಪ್ರಭಾ, ನಾನ್ ಹೇಳ್ತಿರೋದು ಇವ್ರಿಗೆ ಯಾರಿಗೂ ಅರ್ಥನೇ ಆಗ್ತಿಲ್ವಾ? ಅತಿಥಿಗಳೆಲ್ಲ ಬಂದ್ಮೇಲೆ ಅವ್ರ ಎದುರುಗಡೆ ಅಡಿಗೆ ಶುರು ಮಾಡ್ತಾರಾ? ಅರೆ, ಇದೇನಿದು? ಎಲ್ಲ ಹೀಗೆ ಬಾಯಿ ಬಿಟ್ಕೊಂಡು ಏನ್ ನೋಡ್ತಾ ಇದ್ದೀರಾ? ಇಡೀ ಜಗತ್ತೇ ಬಾಯೊಳಗ್ ಕಾಣಿಸ್ತಾ ಇದೆ. ಅಯ್ಯೋ ದೇವ್ರೆ,
ದೊಡ್ಡ ಪರಿವಾರದ ಮದ್ವೆ ನಡೀತಾ ಇದೆ. ಅದು ಒಂದು ಮದ್ವೆ ಅಲ್ಲ, ಎರಡೆರಡು ಮದ್ವೆ ನಡೀತಾ ಇದೆ. ಅರೆ ಪ್ರಭಾ, ಇವ್ರು ಯಾರು ಮದ್ವೆ ತಯಾರಿನೇ ಮಾಡ್ಕೊಂಡಿಲ್ವಲ್ಲ. ಓ ಪ್ರೋಮಿ, ಅವಳೆಲ್ಲೇ ಸರಳ ಕಾಣಿಸ್ತಾನೆ ಇಲ್ಲ. ಇನ್ನೇನ್ ಬರ್ತಾಳೆ ಅಜ್ಜಿ. ಆಗ್ಲಮ್ಮ, ಸರಿ. ನೀವೆಲ್ರೂ ನಾ ಹೇಳೋದನ್ನ ಕೇಳಿ. ಮನೆಗೆ ಬೀಗರ್ ಕಡೆಯವ್ರು ಬರ್ತಿದ್ದಾರೆ. ರುಚಿಯಾಗಿ ಏನಾದ್ರೂ ಮಾಡಿಟ್ಟಿರ್ಬೇಕು. ಅದ್ರ ಜೊತೆ ಖಾರ ಬೂಂದಿ ಮಾಡಿರ್ಬೇಕು, ಮತ್ತೆ ಬೂಂದಿ ಲಾಡು ಇದೆಲ್ಲ ಮಾಡಿಟ್ಟಿರ್ಬೇಕು. ಗೊತ್ತಾಯ್ತಾ? ಬಂದಿರೋ ಅತಿಥಿಗಳಿಗೆ ಮರೀದೆ ಖಾರ ಮತ್ತೆ ಲಡ್ಡು ಕೊಡ್ಬೇಕು. ಸರಿನಾ? ಹಾ, ನೀನ್ ಹೇಳ್ತಾ ಇರೋದು ಸರಿನೇ. ಅರೆ ಅರೆ, ಅಡಿಗೆ ಬಿಟ್ರೆ ಅದ್ಯಾಕ್ ಹಾಗೆ ಬೆಪ್ಪನ್ ತರ ನಿಂತಿದ್ದೀರಾ? ನಿಮ್ಗೆ ಇನ್ನೇನ್ ಅಡಿಗೆ ಬರುತ್ತೆ ಹೇಳಿ? ಬಾಯ್ ಬಿಟ್ಟು ಮಾತಾಡಿ. ಖಾರ ಮತ್ತೆ ಬೂಂದಿ ಲಾಡು, ಚಂದ್ರಕಲಾ, ಗೊತ್ತಾಯ್ತಾ? ಇದನ್ನೆಲ್ಲ ನಿಮ್ಮಮ್ಮ ಅವ್ರಿಗೆ ನಾನೇ ನನ್ನ ಕೈಯಾರ ಮಾಡೋದನ್ನ ಕಲ್ಸ್ಕೊಟ್ಟಿದ್ದೀನಿ. ನೀವೆಲ್ಲ ಅವ್ರ ಹತ್ರ ಏನಾರು ಕಲ್ತಿದ್ದೀರಾ? ಮಾತಾಡಿ. ಅಮ್ಮ ಯಾನ್ ಮಲ್ತು ಸುಮ್ನಿರು ಸುಮ್ನಿರು ಸುಮ್ನಿರು. ಸುಮ್ನಿರು ಅಂದ್ರೆ ಸುಮ್ನಿರು. ಅವನು ಮಾಡಕ್ ಹೊರಟಿದ್ದ, ಮಾಡ್ತಾನೆ. ಇದೆಲ್ಲ ಹೇಳಿದ್ರೆ ನಡೆಯೋದಿಲ್ಲಪ್ಪ. ಇದು ಮದ್ವೆ ಮನೆ. ನಾವ್ ಹೇಳಕ್ ಹತ್ತಿರದೇನಂದ್ರ ಖಾರ ಬೂಂದಿ ಬೂಂದಿ ಲಾಡು ಮಾಡಕ್ ಬರ್ತದೇನೋ? ನನ್ನ ಹೇಳಕ್ ಹತ್ತಿರೋದು ಅರ್ಥ ಆಗ್ತದೇನೋ? ಅಯ್ಯಯ್ಯೋ ಅಜ್ಜಿ, ಅವ್ರಿಗೆ ತುಳು ಭಾಷೆ ಅಷ್ಟೇ ಬರೋದು. ನೀವ್ ಹೇಳೋದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಅದೆಲ್ಲ ನನಗ್ ಗೊತ್ತಿಲ್ಲ. ಅದ್ ಯಾವ ಭಾಷೆ ಆದ್ರೆ ನನಗೇನು? ನಾ ಹೇಳಿದ ಅಡ್ಗೆ ಎಲ್ಲ ಆಗಿರ್ಬೇಕು ಅಷ್ಟೇ. ಅಜ್ಜಿ, ಅಷ್ಟೊಂದು ದೂರದಿಂದ ಬಂದಿದ್ದೀರಾ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಕೆಲಸ ಮಾಡಿಸ್ಬೋದು. ಯಾಕೆ ಸುಭಿ, ನೀನ್ ಯಾಕೆ ಇಲ್ಲೇ ಇದೆಯಾ? ಸ್ಕೂಲ್ಗೆ ಹೋಗ್ಲಿಲ್ವಾ? ಇಲ್ಲ, ನಾನು ಹೆಡ್ ಮಾಸ್ಟರ್ ಅವ್ರ ಮನೆಗೆ ಹೋಗ್ಬೇಕು. ಅವರು ನಂಗೊಂದು ಪುಸ್ತಕ ಕೊಡ್ತೀನಿ ಅಂತ ಹೇಳಿದ್ರು. ಅಮ್ಮ, ನಾನು ಹೋಗಿ ಬರ್ತೀನಿ. ಸರಿ. ನಾನು ಚಿಕ್ಕಮ್ಮ ಯಾಕೆ ಕೋಲ್ಕತ್ತಾಗ ಹೋಗಿದಾರೋ ಗೊತ್ತಿಲ್ಲ. ಎಲ್ಲಿವರೆಗೂ ಅವ್ರ ಬಗ್ಗೆ ಗೊತ್ತಾಗೋದಿಲ್ವೋ ಅಲ್ಲಿ ತನಕ ನನ್ನ ಮನ್ಸಿಗೆ ನೆಮ್ಮದಿ ಇರಲ್ಲ. ಹೆಡ್ ಮಾಸ್ಟರ್ ಮನೆಗೆ ಹೋದ್ರೆ ವಿಷಯ ಗೊತ್ತಾಗ್ಬೋದಾ? ತಗೊಳ್ಳಿ ತಗೊಳ್ಳಿ. ಅನಂತ್, ನೀನು ತಗೋ. ಹೌದು, ನೀವ್ ಹೊರಡೋಕ್ಕೂ ಮುಂಚೆ ನನಗೆ ಹೇಳ್ಬಿಟ್ಟು ಹೋಗಿ. ಏನು ತಿಂದೆ ಹಾಗೆ ಹೋಗ್ಬಿಡ್ಬೇಡಿ. ನೀವು ಚಿಂತೆ ಮಾಡ್ಲೇಬೇಡಿ ಅದ್ಗೆ. ಮೇಸ್ಟ್ರಿಗೆ ಸ್ಕೂಲ್ಗೆ ಹೋಗೋ ಸಮಯ ಆಯ್ತು. ನೀವೀಗ ಹೋಗಿ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡಿ. ನಾವೆಲ್ಲರೂ ಸಂಜೆ ಹೊತ್ತಿಗೆ ಹೊರಟ್ಬಿಡ್ತೀವಿ. ಹೌದಾ? ಅದೇ ನೀವ್ ಮೊದ್ಲೇ ಹೇಳುತ್ತಾನೆ. ಈಗ ಅಯ್ಯೋ, ಮಗು ಮತ್ತೆ ಅಳ್ತಾ ಇದೆ. ನೀವಿಲ್ಲೇ ಕೂತಿರಿ, ನಾನ್ ಬಂದ್ಬಿಡ್ತೀನಿ. ಅನಂತಣ್ಣ, ಸಂಜೆ ಹೊರಡಬೇಕು ಅಂತ ಹೇಳಿದ್ರಿ, ಆದ್ರೆ ಎಲ್ಲಿಗೆ? ಮುರಾರಿ, ಇವತ್ ರಾತ್ರಿನೇ ಕಟಕಲ್ಲಿ ಸರ್ಕಾರಿ ಖಜಾನೆ ತಗೊಂಡು ಗಾಡಿ ಬರ್ತಿರೋ ವಿಷಯ ಬಂದಿದೆ. ಇಷ್ಟೊತ್ತಿಗಾಗ್ಲೇ ಪೊಲೀಸರು ಬಂದಿರ್ತಾರೆ. ಇದು ನಿಜವಾದ ಸುದ್ದಿನೇ. ಅನಂತಣ್ಣ, ನಾವೆಲ್ಲ ಹೀಗೆ ಸುಮ್ಮನೆ ಕೂತಿರ್ಬೇಕಾ? ನಾವೀ ಸಮಯನ ಸರಿಯಾಗಿ ಉಪಯೋಗಿಸ್ಕೋಬೇಕಲ್ವಾ? ಖಂಡಿತ ಒಳ್ಳೆ ಸುದ್ದಿ. ನಾವಿವತ್ ರಾತ್ರಿನೇ ಸರ್ಕಾರಿ ಖಜಾನೆ ಇರೋ ಗಾಡಿನ ಲೂಟಿ ಮಾಡ್ಬೇಕು. ಲೂಟಿ ಅಲ್ಲ, ತಾಯಿ ಪೂಜೆಗೆ ನೈವೇದ್ಯ. ಬ್ರಿಟಿಷ್ ಸರ್ಕಾರ ಯಾವ ರೀತಿ ನಮ್ಮ ದೇಶನ ಲೂಟಿ ಮಾಡಿ ನಾಶ ಮಾಡಿದಾರೋ, ಅದೇ ದುಡ್ಡನ್ನೇ ನಾವು ಲೂಟಿ ಮಾಡಿ ತಾಯಿ ಪೂಜೆಗೆ ನೈವೇದ್ಯದ ರೂಪದಲ್ಲಿ ವಾಪಸ್ ಪಡಿಬೇಕು. ನನಗಿರೋದು ಒಂದೇ ಚಿಂತೆ, ಆ ದುಡ್ಡಿರೋ ಗಾಡಿವರೆಗೂ ನಾವೆಲ್ಲರೂ ಹೇಗೆ ಹೋಗೋದು? ಅಲ್ಲಿಗೆ ಹೇಗೆ ತಲುಪೋದು? ಕಟ್ಟಕಲ್ಲಿ ಎಲ್ರಿಗೂ ನನ್ನ ಪರಿಚಯ ಬೇರೆ ಇದೆ. ನಾನ್ ಯಾವ ವೇಷದಲ್ಲಿ ಬರ್ಲಿ? ಏನಾಯ್ತು ಅನಂತ್ ಅವ್ರೆ? ಯಾಕೆ ಸುಮ್ನಿದ್ದೀರಾ? ಏನ್ ಯೋಚಿಸ್ತಿದ್ದೀರಾ? ಅನು, ನಾನು ಯೋಚನೆ ಮಾಡ್ತಿರೋದು. ಅನಂತ್ ಅವ್ರೆ, ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ. ಅಲ್ಲ, ನೀನ್ ಯಾಕೆ ಬರ್ತೀಯ? ವಾಪಸ್ ಬರೋ ಹೊತ್ತಿಗೆ ರಾತ್ರಿ ಆಗಿರುತ್ತೆ. ನಿನ್ ಬಗ್ಗೆ ಮನೇಲಿ ಎಲ್ಲರೂ ಚಿಂತೆ ಮಾಡ್ತಿರ್ತಾರೆ. ನನಗ ಆ ಮನೆ ದಾರಿ ಮುಚ್ಚಿ ಹೋಗಿದೆ. ಯಾಕೆಂದ್ರೆ ನಾನ್ ಪತ್ರ ಬರ್ದಿಟ್ಟು ಬಂದಿದ್ದೀನಿ, ಕೋಲ್ಕತ್ತಾಗೆ ಹೋಗ್ತಿದ್ದೀನಿ ಅಂತ. ಏನ್ ಹೇಳ್ತಿದ್ಯಾನು? ನೀನೇನ್ ಹೇಳ್ತಿದ್ಯಾ ಅಂತ ನಿನಗೆ ಗೊತ್ತಾ? ಆದ್ರೆ ಈಗ ಎಲ್ಲಿರ್ತೀಯ? ಭಾರತಾಂಬೆ ಮಡಿಲಲ್ಲಿ ನನ್ಗಿರೋದಿಕ್ಕೆ ಒಂಚೂರು ಜಾಗ ಸಿಗಲ್ವಾ? ಹಾಗಂತೂ ಆಗಲ್ಲ. ಇಷ್ಟು ದೊಡ್ಡ ದೇಶದಲ್ಲಿ
ನನಗೆ ಉಳ್ಕೊಳಕ್ಕೆ ಜಾಗ ಸಿಗಲ್ವಾ? ಮತ್ತೆ ನೀವು ತಾನೇ ಹೇಳ್ತಾ ಇದ್ದಿದ್ದು ನಾವೆಲ್ಲರೂ ಒಟ್ಟಾಗಿರ್ಬೇಕು, ಭಾಗ ಜೊತೆ ನಮ್ಮೆಲ್ಲರೂ ನೇತೃತ್ವ ವಹಿಸ್ತಾರೆ. ನನಗಿದನ್ನೆಲ್ಲ ಗುಟ್ಟಾಗಿಡಕ್ ಇಷ್ಟ ಇಲ್ಲ. ಇವತ್ತಿಂದ ನಾನ್ ನನ್ನನ್ನ ಸಂಪೂರ್ಣ ದೇಶ ಸೇವೆಗೋಸ್ಕರ ಮುಡಿಪಾಗಿಡ್ತೀನಿ. ನೀನ್ ಮಾಡ್ತಿರೋದ್ ಸರಿ ಅಂತ ನಿನಗೆ ಅನಿಸ್ತಾ ಇದೆಯಾ? ಅನಂತ್ ಅವ್ರೆ, ನನ್ನ ಹತ್ರ ಮತ್ತೆ ಯಾವ ಉಪಾಯನೂ ಇರ್ಲಿಲ್ಲ. 2 ದೋಣಿಲಿ ಕಾಲಿಡ್ಕೊಂಡು ಎಷ್ಟ್ ದಿನ ಅಂತ ಹೋಗಕ್ಕಾಗತ್ತೆ? ನಾನ್ ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅಂತ ದಯವಿಟ್ಟು ನೀವ್ ಹೇಳ್ಬೇಡಿ. ಅನುಪಮ, ನೀನ್ ಒಳಗ್ ಹೋಗು. ಮುರಾರಿ, ರಾಮ್, ಎಲ್ರು ಒಳಗ್ ಹೋಗಿ. ಒಳಗ್ ಹೋಗು. ನಾನು ಹೋಗಿ ನೋಡ್ತೀನಿ, ಹೋಗು. ಅರೆ, ಇದೇನಿದು ಸುಭಾಷ್, ನೀನು ಈ ಸಮಯದಲ್ಲಿ? ಮೇಸ್ಟ್ರೆ, ಅನಂತಣ್ಣ ಇಲ್ಲಿದ್ದಾರಾ? ಅನಂತ ಅವ್ರೆ, ಸುಬಿ ಇಲ್ಲಿಗೂ ಬರ್ತಿರ್ತಾನ? ಹಾ, ಬರ್ತಾನೆ. ಮೇಷ್ಟ್ರು ಕೂಡ ಅವನ ಬಗ್ಗೆ ಹೇಳ್ತಾನೆ ಇರ್ತಾರೆ. ಒಳಗ್ ಬಾ. ಏನಾಯ್ತು ಸುಭಾಷ್? ನೀನು ಅನಂತನ್ ಯಾಕೆ ಹುಡುಕ್ತಿದ್ಯಾ? ಹೇಳಿ ಮಾಧವ್ ಮೇಸ್ಟ್ರೆ, ನಾನು ಅನಂತಣ್ಣನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅವತ್ತು ನೀವೇ ಹೇಳಿದ್ರಲ್ವಾ, ಅನಂತ್ ನೀನು ನನ್ನ ಮನೇಲೇ ಇರು ಅಂತ. ಇವಾಗ ಅವ್ರ ಮನೇಲಿ ಇಲ್ವಾ? ಸುಭಾಷ್, ಅನಂತಣ್ಣ? ಏನಾಯ್ತು? ಅನಂತಣ್ಣ ಅನು ಚಿಕ್ಕಮ್ಮ ಮನೆಯಿಂದ ಹೊರಟೋಗಿದ್ದಾರೆ. ನಿಮ್ಗೆ ಈ ವಿಷಯ ಗೊತ್ತಿದ್ಯಾ? ಮನೇಲಿದ್ದ ಅನು ಚಿಕ್ಕಮ್ಮನ ವಸ್ತುಗಳನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಅನು ಚಿಕ್ಕಮ್ಮ ಎಲ್ಲಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಹೇಳಿ ಅನಂತಣ್ಣ, ಹೇಳಿ. ಅನು ಚಿಕ್ಕಮ್ಮ ಚೆನ್ನಾಗಿದ್ದಾರೆ, ಅವ್ರಿಗೇನು ತೊಂದರೆ ಆಗಿಲ್ಲ. ಒಂದು ಮುಖ್ಯವಾದ ಕೆಲಸದ ಮೇಲೆ ಮನೆ ಬಿಟ್ಟು ಹೋಗಿದ್ದಾರೆ. ಆದ್ರೆ ನೀನು ಅನು ಚಿಕ್ಕಮ್ಮನ ಬಗ್ಗೆ ಮನೇಲೇನು ಹೇಳಕ್ ಹೋಗ್ಬೇಡ, ಆಯ್ತಾ? ಅವರು ಆರಾಮಾಗೇ ಇದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ನೀನು ಹೇಳೋಕ್ಕಾಗಲ್ಲ ಸುಭಾಷ್. ನಿಜವಾಗ್ಲೂ ಅನು ಚಿಕ್ಕಮ್ಮ ಆರಾಮಾಗಿದ್ದಾರಾ? ಹಾ. ನೀನೀಗ ಸ್ಕೂಲ್ಗೆ ಹೋಗೋದಿಲ್ವಾ? ತಡ ಆದ್ರೆ ಮೇಷ್ಟ್ರಿಗೆ ಕೋಪ ಬರುತ್ತೆ ತಾನೆ? ಹಾ ಸುಭಾಷ್, ಈಗ ನೀನು ಸ್ಕೂಲ್ಗೆ ಹೊರಡು. ತಡ ಆಗ್ತಾ ಇದೆ. ಇವತ್ತು ನಾನು ನಿಮ್ಮೆಲ್ಲರಿಗೂ ಕವಿತೆ ಓದಿಸ್ತೀನಿ. ಅನಂತಣ್ಣ, ಅನು ಚಿಕ್ಕಮ್ಮ ನೀವು ಯಾವತ್ತಾದ್ರೂ ಭೇಟಿಯಾದ್ರೆ ಅವ್ರಿಗೆ ಹೇಳಿ. ಅವ್ರಿಗೇನಾದ್ರೂ ನನ್ನ ಮಾತಾಡ್ಸ್ಬೇಕು ಅಂತ ಆಸೆ ಆದ್ರೆ ನನ್ನ ಕಿಟಕಿಯಿಂದ ಕರೆಯೋದಿಕ್ ಹೇಳಿ. ಅನಂತ್ ಖಂಡಿತ ಹೇಳ್ತಾನೆ. ನೀನ್ ಹೊರಡು ಸುಭಾಷ್. ಅನಂತ್, ಅನುಪಮಾ ಸುಭಾಷ್ಗೆ ಚಿಕ್ಕಮ್ಮ ಆಗ್ತಾಳ? ಹೌದು ಮಾಧವ್ ಮೇಷ್ಟ್ರೆ, ಆದ್ರೆ ಸುಬಿ ಇಲ್ಲಿಗೆ ಹೇಗ್ ಬಂದ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಳ್ತಾ ಇದೀಯ ಅನುಪಮ? ನೀನ್ ನಿಜವಾಗ್ಲೂ ಹೆಮ್ಮೆ ಪಡ್ಬೇಕು. ಹಾ, ಸುಭಾಷ್ ನಿನ್ ಸಂಬಂಧಿಕ ಅಂತ ಖುಷಿ ಆಗ್ಬೇಕು ನಿನ್ಗೆ. ಸುಭಾಷ್ ಅಂತ ವಿದ್ಯಾರ್ಥಿಗಳು ಲಕ್ಷಕ್ಕೆ ಒಬ್ರು. ಅವನು ತುಂಬಾ ಒಳ್ಳೆ ಹುಡುಗ. ಹೀಗ್ ಬೇಜಾರ್ ಮಾಡ್ಕೋಬೇಡ. ನನಗ್ ತಡ ಆಗ್ತಾ ಇದೆ, ಹೊರಡ್ಬೇಕು ನಾನು. ಶಾರದಾ, ತಡ ಆಯ್ತು, ಹೊರಡ್ತಾ ಇದ್ದೀನಿ. ಏನಾಯ್ತು? ಮಗು ಒಂದೇ ಸಮನೆ ಅಳ್ತಿದೆ, ಕೆಲಸ ಮಾಡಕ್ಕೆ ಆಗ್ತಿಲ್ಲ. ಈಗ ಹೇಗೆ ಅಡ್ಗೆ ಮಾಡ್ಲಿ ನಾನು? 1 ನಿಮಿಷ ಬಂದೇ ಇರೋ. ಸುಭಾಷ್, ಅನಂತಣ್ಣ? ಏನಾಯ್ತು? ಅನಂತಣ್ಣ ಅನು ಚಿಕ್ಕಮ್ಮ ಮನೆಯಿಂದ ಹೊರಟೋಗಿದ್ದಾರೆ. ನಿಮ್ಗೆ ಈ ವಿಷಯ ಗೊತ್ತಿದ್ಯಾ? ಮನೇಲಿದ್ದ ಅನು ಚಿಕ್ಕಮ್ಮನ ವಸ್ತುಗಳನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಅನು ಚಿಕ್ಕಮ್ಮ ಎಲ್ಲಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ?
ಹೇಳಿ ಅನಂತಣ್ಣ ಹೇಳಿ. ಅನುಪಮ, ನನಗೆ ಅರ್ಥ ಆಗ್ತಾ ಇಲ್ಲ ಅನಂತ್ ಅವ್ರೆ. ಸುಬಿ ನನ್ನನ್ನು ಅಷ್ಟೊಂದು ಹಚ್ಕೊಂಡಿದ್ದಾನ. ಆ ಮನೆನ ನಾನು ಬಿಟ್ಟು ಬಂದ್ಮೇಲೆ ಯಾರಿಗೆ ಏನ್ ಅನ್ನಿಸ್ತೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಸುಬಿ ಅನುಪಮ, ಇವತ್ತು ರಾತ್ರಿನೇ ನಮಗೆ ತಾಯಿ ನೈವೇದ್ಯಕ್ಕೆ ಸಿದ್ಧತೆ ಮಾಡ್ಕೊಳ್ಳೋ ಕೆಲಸ ಇದೆ. ಅದಕ್ಕಿಂತ ಮೊದಲು ಈ ಸಂಬಂಧ ಅನ್ನೋ ಭಾವನೆಗಳಿಂದ ಹೊರಗೆ ಬರಬೇಕು. ಭಾವನೆಗಳು ಮನುಷ್ಯನನ್ನ ಬಲಹೀನನಾಗಿ ಮಾಡುತ್ತೆ. ಅದ್ ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾವು ಈ ಕ್ಷಣ ದೇಶ ಅನ್ನೋ ತಾಯಿ ಬಗ್ಗೆ ಯೋಚನೆ ಮಾಡಬೇಕು. ದೇಶ ಅಂದ್ರೆ ಅಮ್ಮ. ಅಮ್ಮನ ಬೇಡಿ ಕಳಿಸಿ ಸ್ವಾತಂತ್ರ್ಯ ಕೊಡಿಸೋದಷ್ಟೇ ನಮ್ಮ ಕೆಲಸ. ನಾವೆಲ್ಲರೂ ಇದನ್ನಷ್ಟೇ ನೆನಪಿಟ್ಕೊಂಡ್ರೆ ಸಾಕು. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ಹಾಗಾದ್ರೆ ನಾವಿವತ್ತೇ ಕಟ್ಟಕ್ನ ಸರ್ಕಾರಿ ಖಜಾನೆನ ದೋಚಕ್ ಹೋಗ್ತಿದೀವಿ. A violet by a mossy stone. A violet by a mossy stone. Half hidden from the eye. Half hidden from the eye. Fair as a star. Fair as a star. When only one is shining in the sky. When only one is shining in the sky. ನೋಡಿ, ಲೂಸಿಯಾ ರೂಪದ ವರ್ಣನೆ ಮಾಡ್ತಾ ಕವಿ ವಾಟ್ಸ್ವರ್ತ್ ಏನ್ ಹೇಳಿದ್ದಾರೆ ಗೊತ್ತಾ? ಕವಿ ಇಲ್ಲಿ ಲೂಸಿಯಾ ರೂಪದ ಜೊತೆಗೇನೆ ಇಂಗ್ಲೆಂಡಿನ ಪ್ರಾಕೃತಿಕ ರೂಪವನ್ನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಹೇಳು ಸುಭಾಷ್, ಏನಾದ್ರೂ ಕೇಳ್ಬೇಕಾ ಅಥವಾ ಅರ್ಥ ಆಗ್ಲಿಲ್ವಾ? ಮಿಸ್ಟ್ರೆ, ಈ ತರ ಯಾವ್ದಾದ್ರು ದೇಶದ ಬಗ್ಗೆ ವರ್ಣನೆ ಮಾಡೋಕ್ ಸಾಧ್ಯನಾ? ಎಚ್ಚಾರು, ನೋಡ್ತಾ ಇದ್ಯಾ ಏನ್ ಪ್ರಶ್ನೆ ಕೇಳ್ತಿದ್ದಾನೆ? ನೀನು ಒಂದ್ ಪ್ರಶ್ನೆ ಕೇಳೀಗ. ನಾನು ನನ್ನ ದೇಶದ ವರ್ಣನೆ ಹೇಗ್ ಮಾಡ್ಲಿ ಈಗ? ದೀಪೇನ್, ಎದ್ ನಿಂತ್ಕೋ. ಏನಾಯ್ತು? ನಿನ್ಗೆ ಈ ಪ್ರಶ್ನೆಗೆ ಅರ್ಥ ಇಲ್ಲ ಅಂತ ಅನಿಸ್ತಾ ಇದೆಯಾ? ಏನಾದ್ರೂ ಹೇಳು. ನೋಡಿ, ಓದೋದ್ರ ಅರ್ಥ ಬರೀ ನೆನ್ಪಿಟ್ಕೊಳ್ಳೋದಷ್ಟೇ ಅಲ್ಲ. ಇಲ್ಲಿ ಬರೀ ಓದೋದು ಬರೆಯೋದು ಅಷ್ಟೇ ಅಲ್ಲ, ಪ್ರಶ್ನೆ ಕೇಳೋದಕ್ಕೂ ಬರ್ಬೇಕು, ಕಲಿಬೇಕು. ನೀವೆಲ್ಲ ಇನ್ಮೇಲೆ ಹೀಗೆಲ್ಲ ಮಾತಾಡಬಾರ್ದು ನೀವು, ಅರ್ಥ ಆಯ್ತಾ? ಕೂತ್ಕೋ. ನೀನು ಒಳ್ಳೆ ಪ್ರಶ್ನೆನೇ ಕೇಳಿದ್ಯಾ ಸುಭಾಷ್. ಏನು ಅಂದ್ರೆ, ನಮ್ಮ ದೇಶದ ಸ್ವರೂಪನೂ ಕೂಡ ಇದೇ ತರ ಕವಿತೆಯಲ್ಲಿ ವರ್ಣನೆ ಮಾಡಬಹುದು. ನಿಮಗ್ ಗೊತ್ತಲ್ವಾ, ಈ ದೇಶ ನಮ್ದು. ಆದ್ರಿಂದ ನಮ್ಮ ಮಾತೃಭಾಷೆಯಲ್ಲಿ ದೇಶದ ವರ್ಣನೆ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ. ದ್ವಿಜೇಂದ್ರ ಲಾಲ್ ರಾಯ್ ಅವರು ಒಂದು ಕವಿತೆ ಬರೆದಿದ್ರು, ನೀವ್ ಯಾರಾದ್ರೂ ಕೇಳಿದ್ದೀರಾ? ಧನ ಧಾನ್ಯ ಪುಷ್ಪ ಭರಿತ ನಮ್ಮಿ ಭೂಮಿ ಸುಂದರ. ಹೇಗೋ ಏನೋ ನಮ್ಮಿ ದೇಶ ಎಲ್ಲ ದೇಶಕ್ಕೂ ವಿಶೇಷ. ಎಷ್ಟೋ ಕನಸು ಕಟ್ಟಿದೆ ಇದನ್ನ, ಎಷ್ಟೋ ನೆನಪು ಬೆಳೆಸಿದೆ ಇದನ್ನ. ಇಂಥ ದೇಶ ಇಲ್ಲವೂ ಎಲ್ಲೋ ಇಲ್ಲ ಇಂಥ ಭೂಮಿ. ಎಲ್ಲ ದೇಶದ ರಾಣಿ ಇವಳು ನಮ್ಮಿ ಜನ್ಮಭೂಮಿ. ಈ ನಮ್ಮ ಜನ್ಮಭೂಮಿ, ಈ ನಮ್ಮ ಜನ್ಮಭೂಮಿ. ಶರತಣ್ಣ, ನಾನು ಹೆಡ್ ಮಾಸ್ಟರ್ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಅನಂತಣ್ಣ ಇದ್ರು.
ಅವರು ನನ್ನ ಹತ್ರ ಅನು ಚಿಕ್ಕಮ್ಮ ಆರಾಮಾಗಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಎಲ್ಲಿದ್ದಾರೆ ಅಂತ ಹೇಳಿಲ್ಲ ಶರತಣ್ಣ. ಸುಭಿ, ಈ ತರ ನೀನು ಅನು ಚಿಕ್ಕಮ್ಮನ ಹುಡ್ಕಕ್ ಹೋಗ್ಬೇಡ. ಅಪ್ಪ ಮತ್ತೆ ದೊಡ್ಡಪ್ಪಂಗ್ ವಿಷಯ ಗೊತ್ತಾದ್ರೆ ತುಂಬಾನೇ ದೊಡ್ಡ ಗಲಾಟೆ ಆಗುತ್ತೆ. ನಾವೆಲ್ಲರೂ ದೊಡ್ಡವ್ರು ಇದೀವಲ್ಲ, ನಮಗೂ ಚಿಂತೆ ಇದೆ. ಅನು ಚಿಕ್ಕಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ತೀವಿ. ಇದೇನಿದು ಶರತ್? ನೀನು ಸ್ಕೂಲಲ್ಲಿ? ಮಾಧವ್ ಮೇಷ್ಟ್ರೆ, ಅಪ್ಪ ನಿಮಗೆ ಈ ಪತ್ರ ಕೊಟ್ಟು ಕಳಿಸಿದ್ದಾರೆ. ನಾವು ಆದಷ್ಟು ಬೇಗ ಕೋಲ್ಕತ್ತಾಗೆ ಹೋಗ್ತಾ ಇದೀವಿ. ಸುಭಾಷ್ಗೆ ಒಂದ್ ಸ್ವಲ್ಪ ದಿನ ರಜೆ ಬೇಕಾಗಿತ್ತು. ದೊಡ್ಡಣ್ಣನ್ ಮದ್ವೆ ಇದೆ ಅಂದ್ಮೇಲೆ ಚಿಕ್ಕ ತಮ್ಮ ಕಟಕಲ್ಲಿ ಉಳ್ಕೊಂಡು ಸ್ಕೂಲಿಗೆ ಬರ್ತಾನ? ರಜೆ ಕೊಡ್ಲೇಬೇಕಾಗತ್ತೆ. ಹೋಗು ಸುಭಾಷ್, ಚೆನ್ನಾಗಿ ಸುತ್ತಾಡ್ಕೊಂಡ್ ಬಾ. ಜೀವನದಲ್ಲಿ ಆನಂದ ಕೂಡ ಮುಖ್ಯನೇ. ನಿನಗೆ ನೆನ್ಪಿದೆ ಅಲ್ವಾ, ವಾಪಸ್ ಬಂದ್ ಕೂಡ್ಲೆ ಪರೀಕ್ಷೆ ಬರೀಬೇಕು. ನೀನ್ ಚೆನ್ನಾಗಿದ್ದೀಯ ಅಲ್ವಾ ಶರತ್? ಸುಭಾಷ್, ನಿನ್ನಂಥ ವಿದ್ಯಾರ್ಥಿ ನನ್ಗೆ ಇವತ್ತಿನವರೆಗೂ ಸಿಕ್ಕಿಲ್ಲ. ದೊಡ್ಡವನಾಗಿ ದೊಡ್ಡ ಹೆಸರು ಮಾಡು. ದೇಶದ ಹೆಸರನ್ನ ಬೆಳಗಿಸುವಂತವನಾಗು. ಇವತ್ತು ದೇಶಕ್ಕೆ ನಿನ್ನಂಥ ಧೈರ್ಯಶಾಲಿ ಹುಡುಗರೇ ಬೇಕಾಗಿರೋದು. ನಿನ್ ಒಳಗಿರೋ ಆತ್ಮಧೈರ್ಯನ ನಾನ್ ನೋಡಿದ್ದೀನಿ.